ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಯಾವ ರೀತಿಯಾಗಿ ಈಗ ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ, ಯಾರ್ಯಾರಿಗೆ ಇದರಿಂದ ಯಾವ್ಯಾವ ಲಾಭ ಇದೆ, ಏನೇನು ಎಫೆಕ್ಟ್ಗಳಾಗತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ ಪಾದಯಾತ್ರೆಗೆ ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಈ ವಿಚಾರ ಇದೆಯಲ್ಲ, ಕಾಂಗ್ರೆಸ್ ಮತ್ತು ಸರ್ಕಾರದ ನಡುವೆ ಬಿಗ್ ಫೈಟ್ಗೆ ಕಾರಣ ಆಗಿದೆ. ಪಾದಯಾತ್ರೆಯ ವಿಚಾರದಲ್ಲಿ ದಿನೇ ದಿನೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದನ್ನ ಮೊಟಕುಗೊಳಿಸುತ್ತಾ ಅಥವಾ ಇವರೇ ಈ ಒಂದು ಪಾದಯಾತ್ರೆಯನ್ನ ನಿಲ್ಲಿಸ್ತಾರಾ ಅಥವಾ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರೆ ಮಾತ್ರ ಈ ಒಂದು ಪಾದಯಾತ್ರೆ ನಿಲ್ಲತ್ತಾ? ಎರಡೂ ಪಕ್ಷದವರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾದಯಾತ್ರೆ ತಡೆಗೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾವು ಪಾದಯಾತ್ರೆ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಿದ್ದನ್ನ ನಾವು ಗಮನಿಸಬಹುದು. 9ನೇ ತಾರೀಕಿಂದ ಅದೇ ಕಾರಣಕ್ಕಾಗಿ ಈ ಪಾದಯಾತ್ರೆ ಕಂಟಿನ್ಯೂ ಅನ್ನ ಮಾಡಿದ್ದು ಕಾಂಗ್ರೆಸ್. ಸೊ ಒಂದ್ ಕಡೆ ಕಾಂಗ್ರೆಸ್ ವೈಟ್ ಮಾಡ್ತಾ ಇದೆ, ನೋಡೋಣ ಇವರು ಈ ಒಂದು ಪಾದಯಾತ್ರೆಯನ್ನ ಮೊಟಕುಗೊಳಿಸಿದ್ರೆ ನಾವು ಇದರ ಬಗ್ಗೆ ಇನ್ನೊಂದಷ್ಟು ಇದರ ಎಫೆಕ್ಟ್ ಅನ್ನ ನಾವು ಅಥವಾ ಇದರ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳಿ. ಆದ್ರೆ ಇದನ್ನ ಈ ಒಂದು ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ನಾವು ಪಾದಯಾತ್ರೆ ಯಾವ ರೀತಿಯಾಗಿ ತಡಿಬಹುದು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದು ಕೇವಲ ಲಾಭ ನಷ್ಟದ ಲೆಕ್ಕಾಚಾರ ಆಗ್ತಾ ಇದೆಯೇ ಹೊರತು ಜನರ ಆರೋಗ್ಯದ ವಿಚಾರ, ಜನರ ಆರ್ಥಿಕತೆಯ ವಿಚಾರ ಆಗಿರ್ಬೋದು, ಜೀವದ ವಿಚಾರ ಯಾವುದನ್ನು ಕೂಡ ಜನಪ್ರತಿನಿಧಿಗಳು ತಲೆಗೆ ಹಾಕೊಳ್ತಾ ಇಲ್ಲ. ಸಮಾರೋಪ ಸಮಾರಂಭಕ್ಕೆ ಬಿಬಿಎಂಪಿ ಅನುಮತಿ ಕೊಟ್ಟಿದೆ ಅಂದ್ರೆ ಇದು ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಇಲ್ಲಿ ತೋರಿಸ್ತಾ ಇದೆ. ಸುಗಮ ಸಂಚಾರಕ್ಕಾಗಿ ರಾಮನಗರ ಪೊಲೀಸರು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಗೊತ್ತಿಲ್ಲದೆ ಕಾಂಗ್ರೆಸ್ಗೆ ಹಾಗಾದ್ರೆ ಅನುಮತಿ ಕೊಟ್ರ? ಯಾರು ಕೊಟ್ರು ಅನ್ನುವಂತ ಪ್ರಶ್ನೆ. ಬಿಬಿಎಂಪಿ ಆಲ್ರೆಡಿ ಪರ್ಮಿಷನ್ ಅನ್ನ ಕೊಟ್ಟಿದೆ, ನೀವು ಸಮಾರೋಪ ಸಮಾರಂಭ ಮಾಡಿ ಅಂತ ಹೇಳಿ. ಹಾಗಾದ್ರೆ ಸರ್ಕಾರದ ಈ ನಿಲುವು ಏನನ್ನ ತೋರಿಸುತ್ತೆ? ಜನರಿಗೆ ಯಾವ ಸಂದೇಶವನ್ನ ಇವರು ಕೊಡ್ತಾ ಇದ್ದಾರೆ? ಸಮಾರೋಪ ಸಮಾರಂಭಕ್ಕೆ ಆಲ್ರೆಡಿ ಬಿಬಿಎಂಪಿ ಅನುಮತಿಯನ್ನು ಕೂಡ ನೀಡಿದೆ.